ಈ ದಿನ ಜೇನು ಮೇಣ ತಯಾರಿಕೆ ಮಾಡ್ತಾ ಇದ್ದೀವಿ. ಈ ರೀತಿ ಜೇನುತುಪ್ಪವನ್ನು ತೆಗೆದ ಸೂಪರ್ ಕೋಣೆಯ ಎರಿಗಳಿಂದ ಜೇನು ಮೇಣವನ್ನು ನಾವು ತಯಾರು ಮಾಡ್ತೀವಿ. ಈ ರೀತಿ ಕಪ್ಪಾದ ಎರಿಗಳಿಂದ ಜೇನು ಮೇಣ ಅಷ್ಟು ಚೆನ್ನಾಗಿ ಬರಲ್ಲ. ಇದರಲ್ಲಿ ಮೇಣದ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಈ ರೀತಿ ಬಿಳಿ ಎರಿಗಳಿಂದ ಆದಷ್ಟು ನಾವು ಮೇಣವನ್ನು ಮಾಡಬೇಕು. ಇದನ್ನು ವರ್ಜಿನ್ ವ್ಯಾಕ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಉತ್ತಮವಾದ ಫಸ್ಟ್ ಕ್ವಾಲಿಟಿ ವ್ಯಾಕ್ಸ್ ಇದರಿಂದ ತಯಾರಾಗುತ್ತೆ. ನಾವು ಇದನ್ನು ಫ್ರೇಮ್ಗಳಿಂದ ಮೊದಲು ಬೇರ್ಪಡಿಸ್ಕೋಬೇಕು. ಇದಕ್ಕೆ ಒಂದು 5 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀವಿ. ಮೇಣ ನೇರವಾಗಿ ಕರಗಿಸೋಕ್ಕಿಂತ ನೀರಲ್ಲಿ ಸ್ವಲ್ಪ ಬೇಗ ಕರಗತ್ತೆ ಮೊದಲನೇ ಹಂತದಲ್ಲಿ. ಆನಂತರ ನಾವು ಮೇಣವನ್ನು ಸೀದಾ ಹಾಕ್ಬೋದು. ಕಾಯ್ಲಿಕ್ಕೆ ಇಟ್ಟಿದ್ದೀವಿ. ನೀರು ಕಾದ ನಂತರ ಮೇಣವನ್ನು ಹಾಕ್ತಾ ಬರಬೇಕು. ನೀರು ಹಾಕುವ ಉದ್ದೇಶ ಮೇಣದಲ್ಲಿರುವ ಕಸ ಇತರ ವೇಸ್ಟೇಜ್ ಏನಿದ್ರು ಕೆಳಭಾಗಕ್ಕೆ ಹೋಗಿ ನೀರಿನ ಜೊತೆ ಮಿಶ್ರಣ ಆಗಿ ಕುತ್ಕೊಳ್ತದೆ. ಶುದ್ಧವಾದ ಮೇಣ ಮೇಲ್ಗಡೆ ತೇಲ್ತದೆ. ಈ ಮೇಣ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ಇದು ಮೇಲ್ಗಡೆ ತೇಲ್ತದೆ. ಹಾಗಾಗಿ ನಾವು ಸ್ವಲ್ಪ ನೀರು ಹಾಕಲೇಬೇಕು, ಇಲ್ಲಾಂದರೆ ಭಾಳ ಕಲುಷಿತ ಮೇಣ ನಮಗೆ ಸಿಗ್ತದೆ. ಇದಕ್ಕೆ ಸ್ವಲ್ಪ ನೀರು ಬೇಕು ಅಂತ ಅನಿಸ್ತಾ ಇದೆ, ಹಂಗಾಗಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಹಾಕಬೇಕು ನೀರು. ಈ ಜೇನುಮೇಣ ಸೌಂದರ್ಯವರ್ಧಕಗಳಲ್ಲಿ ಹೆಚ್ಚು ಬಳಕೆ ಆಗುವಂಥ ವಸ್ತು. ಹಾಗೂ ಬಂಗಾರ ತಯಾರಿಕೆಯಲ್ಲೂ ಇದನ್ನು ಬಳಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಹಲವಾರು ಔಷಧಿ ಗುಣಗಳನ್ನು ಇದು ಹೊಂದಿರುತ್ತೆ. ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಸೇರಿಸಿ ಮತ್ತೆ ಕುದಿಸಿದರೆ ಕಾಲಿಗೆ ಕೆಸರುಣ್ಣು ಆಗುವಂಥ ದಿನಗಳಲ್ಲಿ ಇದು ಔಷಧಿ. ಹಾಗೂ ಹಲವಾರು ಸೌಂದರ್ಯವರ್ಧಕಗಳನ್ನು ಇದರಿಂದ ಮಾಡ್ಬೋದು. ಈ ರೀತಿ ಮೇಲೆ ಬರುವ ಕಸಗಳನ್ನೆಲ್ಲ ಆದಷ್ಟು ಮೊದಲೇ ತೆಗೆದಿದ್ರೆ ಒಳ್ಳೆಯದು. ಈಗ ಮೇಣ ತಯಾರಾಗಿದೆ. ಇದು ಸ್ವಲ್ಪ ಆರಿದ ನಂತರ ನಾವು ಯಾವ ಸೈಜಿನ ಅಚ್ಚಿಗೆ ಬೇಕಾದರೂ ಇದನ್ನು ಫಿಲ್ಟ್ರ್ ಮಾಡಿ, ಈ ಥರ ಸೋಸಣಿಕೆ ಒಳಗೆ ಫಿಲ್ಟ್ರ್ ಮಾಡಿ ನಮಗೆ ಯಾವ ಬೇಕಾದ ಶೇಪಿಗೆ ನಾವು ಅಚ್ಚನ್ನು ಮಾಡಿಟ್ಕೋಬೋದು.
ಈ ಮೇಣ ತಯಾರಾಗಿದೆ. ಈಗ ನಾವು ಈ ಅಚ್ಚಿನಿಂದ ಬೇರ್ಪಡಿಸೋಣ. ಈ ರೀತಿ ಮೇಣ ತಯಾರಾಗಿದೆ. ಒಳ್ಳೆ ಬಣ್ಣ ಕೂಡ ಇದೆ. ಇದನ್ನು ನಾವು ಇನ್ನೊಮ್ಮೆ ಬೇಕಿದ್ರೆ ಕಾಯಿಸಿ ಸಣ್ಣ ಸ್ವಚಣಿಗೆಯಲ್ಲಿ ಫಿಲ್ಟ್ರ್ ಮಾಡ್ಕೋಬೋದು.